ಈ ಸಮನ್ವಯ ಶುರು ಆಗೋಕ್ಕೆ ಮೂಲ ಕಾರಣ ಹೆಚ್ಚು ಕಡಿಮೆ ನಮ್ಮ ಅಜ್ಜಿ ಅಂತ ಹೇಳ್ಬೋದು, ಶಾಂತಮ್ಮ ಅಂತ ಹೇಳಿ. ಸಮನ್ವಯ ಚಿಕ್ಕದೊಂದು ಬಾಡಿಗೆ ಮನೆಯಲ್ಲಿ ಶುರುವಾಗಿದ್ದು 10x10 ರಾಜೇಂದ್ರ ನಗರದಲ್ಲಿ ಶುರುವಾಯಿತು. ಕೆಲವೊಂದು ಶಾಲೆಗಳನ್ನು ದತ್ತು ತೆಗೆದುಕೊಂಡು ಅವರಿಗೆ ಸಹಾಯ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಸಮನ್ವಯವನ್ನು ಕಟ್ಟಬೇಕು, ಸಮಾಜವನ್ನು ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಉನ್ನತಿಯತ್ತ ಜನಮುಖಂಡರೇ ಅಲ್ಲದೆ ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ತಮ್ಮದೇ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿವೆ. ಶಿವಮೊಗ್ಗದ ಅಂತಹ ವ್ಯಕ್ತಿ ವಿಶೇಷಗಳ ಸೇವಾ ಸಂಸ್ಥೆಗಳಿಗೆ ಹೆಸರುವಾಸಿಯಾಗಿದೆ. ಶಾಲಾ ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟವಾಗಿ ಸಾಧಿಸಬೇಕೆಂಬ ಹಂಬಲವುಳ್ಳ ಯುವ ಜನರಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿ ಶ್ರಮಿಸುತ್ತಿರುವ ಶಿವಮೊಗ್ಗದ ಸಮನ್ವಯ ಸಂಸ್ಥೆ ಮುಂಚೂಣಿಯಲ್ಲಿದೆ. ಈಗ ಸುಮಾರು ಒಂದು 20 ವರ್ಷದ ಹಿಂದೆ ಅತಿ ಚಿಕ್ಕದಾಗಿ ಪ್ರಾರಂಭವಾಗಿತ್ತು ನಮ್ಮ ಸಮನ್ವಯ. ಅದು ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಇಲ್ಲಿ ತನಕ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಹಿರಿಯ ನಾಗರಿಕರಿಂದ ಹಿಡಿದು ಕಿರಿಯರವರೆಗೂ ಕೂಡ ಅವರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದೆ. ಅದು ನೋಡ್ತಾ ಇದ್ದೀನಿ. ಅಂಬೆಗಾಲಿಕ್ಕೋ ಕಾಲ ಇತ್ತು, ಆಗ ಅದನ್ನು ನಾನು ನೋಡಿದ್ದು. ಈಗ ನೋಡಿದರೆ 20 ವರ್ಷದ ಹರೆಯಕ್ಕೆ ಬಂದಿದೆ. ಇನ್ನು ಎಷ್ಟು ಹುರುಪಿನಿಂದ ಇದು ಮುಂದಿನ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಬೋದು ಅಂತ ನೋಡಿ ನಿಮ್ಮೆಲ್ಲರ ನಿರೀಕ್ಷೆಯಲ್ಲಿ. ಒಳ್ಳೆಯದಾಗಲಿ ಸಮನ್ವಯಕ್ಕೆ. ಸಮನ್ವಯ ಸಂಸ್ಥೆಯು ತನ್ನ 20ನೇ ಸಂವತ್ಸರದ ಸಂಭ್ರಮದಲ್ಲಿದೆ. ಸಮನ್ವಯ ಚಿಕ್ಕದೊಂದು ಬಾಡಿಗೆ ಮನೆಯಲ್ಲಿ ಶುರುವಾಗಿದ್ದು 10x10 ರಾಜೇಂದ್ರ ನಗರದಲ್ಲಿ ಶುರುವಾಯಿತು. ಒಂದೊಂದು ಬಾಡಿಗೆ ಮನೆಯನ್ನು ಮುಗಿಸ್ಕೊಂಡು ಇವತ್ತು ಸಮನ್ವಯ 20 ವರ್ಷಗಳ ನಂತರ ಸಾವಿರಾರು ಜನ ವಾಲಂಟಿಯರ್ಸ್ ಇದರಲ್ಲಿ. ಆ ವಾಲಂಟಿಯರ್ಸ್ ಎಲ್ಲರೂ ಕೂಡ ಸಾಮಾನ್ಯ ಕುಟುಂಬದಿಂದ, ಗ್ರಾಮೀಣ ಭಾಗದಿಂದ, ಕನ್ನಡ ಮಾಧ್ಯಮದಿಂದ ಓದಿ ಬಂದಂಥ ವಿದ್ಯಾರ್ಥಿಗಳೇ. ಆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸಹಕಾರವನ್ನು ಮಾಡಿದ್ದಕ್ಕಾಗಿ ಅವರು ಇವತ್ತು ಎತ್ತರಕ್ಕೆ ಬೆಳೆದಿದ್ದಾರೆ. ಸಮನ್ವಯ ಶುರುವಾದಾಗ ಇದ್ರ ಮೂಲ ಕರ್ತವ್ಯಗಳೇನು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ 2 ವಿಷಯಗಳ ಮೇಲೆ ನಾವು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದರಲ್ಲಿ ಮೊದಲನೇದು ಇವತ್ತಿನ ಈ ಶತಮಾನದಲ್ಲಿ ಬಹಳ ದೊಡ್ಡ ಸಮಸ್ಯೆಯಾಗಿ ನಿಂತಿರುವಂಥದ್ದು 1947 ತನಕ ಎಲ್ಲವೂ ಕೂಡ ಚಂದವಾಗಿ ಇತ್ತು. ಸ್ವಾತಂತ್ರ್ಯದ ನಂತರದಲ್ಲಿ ಸಮಾಜದ ಒಂದು ಕಾಂಟ್ರಿಬ್ಯೂಷನ್ ಅಂತ ನಾವು ಕರಿತೀವಲ್ಲ, ಆ ಕಾಂಟ್ರಿಬ್ಯೂಷನ್ ಕಡಿಮೆ ಆಗ್ತಾ ಹೋಯ್ತು. ಆ ಕಾಂಟ್ರಿಬ್ಯೂಷನನ್ನು ಜಾಸ್ತಿ ಮಾಡಬೇಕು, ಮತ್ತು ಯುವಕರನ್ನು ಸ್ವಯಂ ಸೇವೆಯೆಡೆಗೆ ತಂದು ಸಮಾಜಮುಖಿಯಾದ ಬದಲಾವಣೆಯನ್ನು ಅವರು ಮಾಡಲಿಕ್ಕೆ ತಯಾರು ಮಾಡುವಂಥದ್ದು. ಇವೆಲ್ಲವೂ ಕೂಡ ವೈಜ್ಞಾನಿಕವಾದ ಮಾದರಿಯಲ್ಲಿ ಮಾಡುವಂಥದ್ದು. ನಾನು ಪ್ರೊಫೆಷ್ನಲ್ ಸೋಷಿಯಲ್ ವರ್ಕರು, ಹಾಗಾಗಿ ನಮ್ಮ ಸಮಾಜ ಕಾರ್ಯದ ವೃತ್ತಿಯಲ್ಲಿ ಅಥವಾ ಸಮಾಜ ಕಾರ್ಯದ ಜ್ಞಾನದಲ್ಲಿ ಏನೇನೆಲ್ಲ ಹೇಳಿದಾರೋ ಆ ಜ್ಞಾನವನ್ನು ಎಕ್ಸಿಕ್ಯೂಷನ್ ಮಾಡುವಂಥ, ಅನುಷ್ಠಾನಗೊಳಿಸುವಂಥ ಪ್ರಯತ್ನ ಈ ಸಮನ್ವಯ ತಂಡದ ಮೂಲಕ ಆಗಿದೆ. ಹೀಗೆ ಕೆಲಸಗಳನ್ನು ಮಾಡ್ತಾ 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 ಒಂದಿಷ್ಟು ಬದಲಾವಣೆ ತರಬೇಕು ಅಂಥೇಳಿ ನಿಂತಾಗ 100 ಜನರ ತಂಡ ಅವತ್ತು ಡಿಸೈಡ್ ಮಾಡಿದ್ದು ಏನು, ಸಂವಿಧಾನದ ಆಶಯದಂತೆ, ಪ್ರಜಾಪ್ರಭುತ್ವದ ಆಧಾರದಂತೆ 100 ಜನ ಕೂತ್ಕೊಂಡು ಮಾತಾಡ್ತಿದ್ವಿ. ಅದರಲ್ಲಿ ಬಂದಂಥ ಬೆಸ್ಟ್ ವಿಷಯಗಳನ್ನು ತೆಗೆದುಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. 100 ಜನಕ್ಕೆ 100 ಆಸಕ್ತಿಗಳು. ಒಂದಿಷ್ಟು ಜನ ನಾವು ನಾಟಕ ಮಾಡಬೇಕು ಅಂತಿದ್ರು, ಒಂದಿಷ್ಟು ಜನ ಹಾಡು ಹೇಳಬೇಕು ಅಂತಿದ್ರು, ಒಂದಿಷ್ಟು ಜನ ಪರಿಸರದ ಬಗ್ಗೆ ಕೆಲಸ ಮಾಡಬೇಕು ಅಂತಿದ್ರು, ಒಂದಿಷ್ಟು ಜನ ಶಿಕ್ಷಣ ಕೆಲಸ ಮಾಡಬೇಕು ಅಂತಿದ್ರು. ಹೀಗೆ ಒಬ್ಬೊಬ್ಬರು ಆಶಯಗಳು ಒಂದೊಂದು ಥರ ಇತ್ತು. ಆ ಆಶಯದ ಗುಂಪುಗಳನ್ನು ಮೊದಲು ರಚಿಸಿದ್ವಿ ನಾವು. ಯಾರಿಗೆ ಪರಿಸರದ ಬಗ್ಗೆ ಕಾಳಜಿ ಇದೆ ಅವ್ರು ಗಿಡ ನೆಡೋ ಕಾರ್ಯಕ್ರಮ, ಅದಕ್ಕೆ ಅರ್ಬನ್ ಫಾರೆಸ್ಟ್ರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ. ಈವರೆಗೂ ಸಮನ್ವಯ 5,000 ಗಿಡಗಳನ್ನ ಇಟ್ಟಿದೆ. ಅದಕ್ಕೆ ಉದಾಹರಣೆಯಾಗಿ ನೀವು ಪ್ರಾತ್ಯಕ್ಷಿತವಾಗಿ ನೋಡಬೇಕು ಅಂತ ಹೇಳಿದರೆ, ನಮ್ಮ DC ಆಫೀಸ್ ಎದುರುಗಡೆ ಇರತಕ್ಕಂಥ ಎಲ್ಲ ಗಿಡಗಳನ್ನು 2010ರಲ್ಲಿ ರಮೇಶ್ ಹೆಗಡೆಯವರು ನಗರಸಭಾ ಅಧ್ಯಕ್ಷರಾಗಿದ್ದರು. ರಾಮಕೃಷ್ಣ ಆಶ್ರಮದ ಸ್ವಾಮಿ ವಿನಯಾನಂದರು ಕೂಡ ಅವತ್ತು ಸಾಕ್ಷಿಯಾಗಿದ್ದರು. ಆ ಗಿಡಗಳನ್ನು ಬೆಳೆಸಿ ಸವಳಂಗ ರೋಡ್ ಎಂಡ್ ತನಕನೂ ಬೆಳೆಸಿದ್ವಿ. ಆಮೇಲೆ ಸ್ಮಶಾನಗಳಲ್ಲಿ, ಶಾಲೆಗಳಲ್ಲಿ ಹಾಕಿದ್ವಿ. ಇದನ್ನು ಅರ್ಬನ್ ಫಾರೆಸ್ಟ್ರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರೆದ್ವಿ. ಬೀದಿ ನಾಟಕಗಳ ಮೂಲಕ ಒಂದಿಷ್ಟು ಬದಲಾವಣೆ ತರಬೇಕು ಅಂತೇಳಿ ಹಳ್ಳಿಗಳಿಗೆ ಸೈಕಲ್ ಮೂಲಕ ಹೋಗಿ ಬೀದಿ ನಾಟಕ ಮಾಡ್ತಾ ಇದ್ವಿ. ಮುಂಚೆ ಸೈಕಲ್ ಹೋಗಿ ಬೀದಿ ನಾಟಕ ಮಾಡೋಣ ಅಂಥೇಳಿ ಶಿವಮೊಗ್ಗ ಹತ್ತಿರ ಇರುವಂಥ 100 ಹಳ್ಳಿಗಳನ್ನು ಐಡೆಂಟಿಫೈ ಮಾಡಿ ಪ್ರತಿ ಭಾನುವಾರ ತಪ್ಪಿಸ್ದೇನೆ ಹೆಚ್ಚು ಕಡಿಮೆ 2 ವರ್ಷ ನಾವು 2 ವರ್ಷ ಅಂತ ಹೇಳಿದರೆ 54 + 54
108 ವಾರಗಳು ಸತತವಾಗಿ ಹಳ್ಳಿಗಳಿಗೆ ಹೋಗಿದ್ದೀವಿ. ಆ 108 ವಾರಗಳು ಹಳ್ಳಿಗೆ ಹೋದ ನಂತರದಲ್ಲಿ ಆದಂಥ ಬದಲಾವಣೆಗಳು ಬಹಳ ದೊಡ್ಡ ಮಟ್ಟದ್ದು. ಇದನ್ನು ಗಮನಿಸಿದಂಥ ಅವತ್ತಿನ ಹೇಮಚಂದ್ರ ಸರ್ ಅವರು, ನೀವು ಸಮನ್ವಯ ತಂಡನ ಯಾಕೆ ರಿಜಿಸ್ಟರ್ ಮಾಡಬಾರ್ದು ಅಂತ ಹೇಳಿದರು. ಆವಾಗ ನಾವು ಒಂದು ಆರ್ಗನೈಸೇಷನ್ ಆಗಿ ರಿಜಿಸ್ಟರ್ ಮಾಡಿದ್ವಿ. ರಿಜಿಸ್ಟರ್ ಮಾಡಾದ್ಮೇಲೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದ್ವಿ. ಯುವಕರನ್ನು ಸೆಳೀಬೇಕು ಅಂಥೇಳಿ ಸ್ವದೇಶಿ ಮಂತ್ರ, ಆ ಸ್ವದೇಶಿ ಮಂತ್ರದ ಮೂಲಕ ರಾಷ್ಟ್ರದ ಆ ಭಕ್ತಿ ಏನಿದೆ, ಸ್ವತಂತ್ರದ ಹೋರಾಟ ಏನಿದೆ, ಅದರ ಕಥೆಗಳನ್ನು ಹೇಳುವಂಥದ್ದು, ಈ ಪೀಳಿಗೆಗೆ ಮತ್ತೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದ್ವಿ. ಜೊತೆಗೆ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಹದಿಹರಿಯದ ಸಮಸ್ಯೆಗಳು ಸಾಕಷ್ಟಿದೆ, ಇವತ್ತೂ ಇದೆ, ಅವತ್ತು ಕೂಡ ಇತ್ತು. ಅದನ್ನು ಕೌಂಟ್ರ್ ಮಾಡಬೇಕು ಅಂಥೇಳಿ ನಾವು ಮತ್ತು ಮಾನಸ ನರ್ಸಿಂಗ್ ಹೋಮ್ ಒಟ್ಟಿಗೆ ಸೇರಿಕೊಂಡು ಡಾಕ್ಟರ್ ಅಶೋಕ್ ಪೈ ಅವರು ಅವತ್ತಿದ್ದರು. ಅವರ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆಯ ಆಯ್ದ 80 ಶಾಲೆಗಳಲ್ಲಿ ಪ್ರತಿ ಗುರುವಾರ ಹೋಗಿ ಒಂದು ಕ್ವಶನ್ ಬಾಕ್ಸ್ ಅಂತ ಇಟ್ಟು ಬರ್ತಾ ಇದ್ವಿ. ಅಲ್ಲಿ ಏನು ಬೇಕಾದ್ರೂ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ಬೋದು. ನೇರವಾಗಿ ಪ್ರಶ್ನೆ ಕೇಳಿದರೆ ಹೇಳೋಕ್ಕಾಗಲ್ಲ. ಆ ಕೇಳುವ ಪ್ರಶ್ನೆಗಳಿಗೆ ಅವತ್ತು ಧ್ವನಿ ಇರಲಿಲ್ಲ, ಆದರೆ ಪ್ರಶ್ನೆ ಕೇಳುವ ಒಂದು ಬಾಕ್ಸ್ ಇಟ್ಟಾಗ ಸಾವಿರಾರು ಪ್ರಶ್ನೆಗಳು ಬರ್ತಾ ಇತ್ತು. ಆ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಕಾರ್ಯಕ್ರಮವನ್ನು ಶನಿವಾರ ಮಾಡ್ತಾ ಬಂದ್ವಿ. ಆ ಮೂಲಕ ವಿದ್ಯಾರ್ಥಿಗಳ ಮನೋಬಲವನ್ನು ಹೆಚ್ಚಿದ್ವಿ. ಯಾಕೆ ಅಂತ ಹೇಳಿದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಟಿ ಬಹಳ ಜಾಸ್ತಿ ಇರುತ್ತೆ, ಕೀಳರಿಮೆ ಜಾಸ್ತಿ ಇರುತ್ತೆ. ಆ ಕೀಳರಿಮೆಯನ್ನು ನಾವು ಕೌಂಟರ್ ಮಾಡಿದರೆ ಅವರು ಪರೀಕ್ಷೆಯಲ್ಲಿ ಚೆನ್ನಾಗಿ ಓದ್ತಾರೆ, ಜ್ಞಾನ ಸಂಪಾದನೆ ಆಗುತ್ತೆ, ಒಳ್ಳೆ ವ್ಯಕ್ತಿಗಳಾಗಿ ನೈತಿಕವಾಗಿ ಬೆಳೀತಾರೆ ಅನ್ನೋ ಉದ್ದೇಶದಿಂದ ಆ ಕಾರ್ಯಕ್ರಮ ಸ್ಕೂಲ್ ರೀಚಿಂಗ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ. ಈ ಸಮನ್ವಯ ಶುರು ಆಗೋಕ್ಕೆ ಮೂಲ ಕಾರಣ ಹೆಚ್ಚು ಕಡಿಮೆ ನಮ್ಮ ಅಜ್ಜಿ ಅಂತ ಹೇಳ್ಬೋದು, ಶಾಂತಮ್ಮ ಅಂತ ಹೇಳಿ, ಧಾರವಾಡ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕಮದೋಡ್ನವರು, ನಮ್ಮ ತಾಯಿಯವರು. ನಮ್ಮನೇಲಿ 2 ಮಕ್ಕಳು. ಯಾವಾಗಲೂ ಅವ್ರು ಹೇಳ್ತಾ ಇದ್ದಿದ್ದು 2 ಮಕ್ಕಳು ಮನೇಲಿ, ಒಬ್ಬರು ಸಮಾಜಕ್ಕೆ, ಒಬ್ಬರು ಮನೆಗೆ ಅಂತ. ನಮ್ಮಣ್ಣ ಮನೆ ಕೆಲಸ ಮಾಡ್ತಾನೆ, ನಾನು ಸಮಾಜದ ಕೆಲಸ ಮಾಡ್ತೀನಿ. ಹೀಗೆ ಬೆಳೀತಾ 20 ವರ್ಷಗಳಾಗಿದೆ. ಹಾಗಾಗಿ ಇವತ್ತು ಸಮನ್ವಯ ಹೆಚ್ಚು ಕಡಿಮೆ ಒಂದು 10,000 ಸ್ಕ್ವೇರ್ ಫೀಟಲ್ಲಿ ಒಂದು ಉತ್ತಮವಾದ ಕಟ್ಟಡವನ್ನು ಹೊಂದಿ ಸಾವಿರಾರು ಪುಸ್ತಕಗಳಿರುವಂಥ ಕೆ.ಎ. ದಯಾನಂದ್ ಅವರ ಹೆಸರಿನ ಒಂದು ವಿಶೇಷವಾದ ವಾಚನಾಲಯವನ್ನು ಮಾಡಿದ್ದೇವೆ. ಪ್ರತಿ ಸಂಡೇ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಶುರುವಾದಂಥ ಸ್ಕಿಲ್ ಸ್ಕೂಲ್, ಕೌಶಲ್ಯ ಶಾಲೆ. ಆ ಕೌಶಲ್ಯ ಶಾಲೆಯಲ್ಲಿ ನಮ್ಮ ಕೊಳಚೆ ಪ್ರದೇಶದ ಮಕ್ಕಳು ಅಥವಾ ಬಿಲೋ ಪಾವರ್ಟಿ ಲೈನಲ್ಲಿರುವಂಥ ಮಕ್ಕಳಿಗೆ ಬೇರೆ ವಿದ್ಯಾರ್ಥಿಗಳು ಏನು ಸಂಗೀತ, ನೃತ್ಯ, ಕಂಪ್ಯೂಟರ್, ಅನಲಿಟಿಕಲ್ ಸ್ಕಿಲ್ಸಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕಲಿತಾರೋ ಅದನ್ನು ಇಲ್ಲಿ ಅವರಿಗೆ ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕೆಲವೊಂದು ಶಾಲೆಗಳನ್ನು ದತ್ತು ತೆಗೆದುಕೊಂಡು ಅವರಿಗೆ ಸಹಾಯ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಹಿರಿಯ ಮಹಿಳೆಯರು, ನಾಗರಿಕರು ಏನಿದ್ದಾರೆ 60 ವರ್ಷದ ಮೇಲ್ಗಡೆ ಇರುವಂಥವ್ರು, ಒಬ್ಬಂಟಿಯಾಗಿರುವಂಥವ್ರು, ಅವರಿಗೆ ಮಕ್ಕಳು ಇಲ್ಲ, ಯಾರೂ ನೋಡ್ಕೊಳ್ಳೋರಿಲ್ಲ ಅಂತ ಹೇಳಿದರೆ ಅವರಿಗೆ ಸಮನ್ವಯ ಕಳೆದ 2022ರಲ್ಲಿ ಈ ಪ್ರಾಜೆಕ್ಟ್ ಶುರು ಮಾಡಿದ್ವಿ. ಸಾಕಷ್ಟು ಜನರಿಗೆ ಇದರ ಸದುಪಯೋಗ ಆಗ್ತಾ ಇದೆ. ಪ್ರತಿ ತಿಂಗಳು 1ನೇ ತಾರೀಕು ಅವರ ಅಕೌಂಟಿಗೆ 750 ರೂಪಾಯಿಗಳನ್ನು ನಾವು ಸಮನ್ವಯದಿಂದ ಕೊಡ್ತಾ ಇದ್ದೀವಿ. ಸಮಾಜವಾದ ಸಮನ್ವಯವನ್ನು ಕಟ್ಟಬೇಕು, ಸಮಾಜವನ್ನು ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸಮನ್ವಯ ಇವತ್ತು ಶಿವಮೊಗ್ಗದ ಬ್ರ್ಯಾಂಡ್ ಆಗಿದೆ. NGOಗಳು ಅಂತ ಹೇಳಿದರೆ ಒಂದಿಷ್ಟು NGOಗಳ ಹೆಸರಲ್ಲಿ ಸಮನ್ವಯದ ಹೆಸರು ಹೇಳ್ತಾರೆ, ಅವಾಗ ನಮಗೆ ಖುಷಿಯಾಗುತ್ತೆ. ಒಂದಿಷ್ಟು ಜನ ವಿದ್ಯಾರ್ಥಿಗಳು, ಅಣ್ಣ ನಿಮ್ಮ ಸಮನ್ವಯದಿಂದ ನಾವು ಬೆಳೆದು ನಿಂತಿದ್ದೇವೆ ಅಂತ ಹೇಳಿದಾಗ ಒಂಥರ ಆತ್ಮತೃಪ್ತಿ ಆಗುತ್ತೆ. ಏನನ್ನ ಮಾಡಿಬಿಡ್ತೀವಿ ಅಂತ ಹೇಳಿ ಹೊರಟವರಲ್ಲ ನಾವು. ಏನೋ ಒಂದಿಷ್ಟು ಬದಲಾವಣೆಗಳಾಗಿದೆ. 20 ವರ್ಷಗಳು ಸಮನ್ವಯಕ್ಕೆ ಸಂದಿದೆ. 20 ವರ್ಷಗಳ ಯುವ ಪ್ರಾಯದ ಹುಡುಗನಂತೆ ಸಮನ್ವಯ ಇನ್ನೂ ದಾಪಗಾಲಿಡ್ತಾ ಇದೆ. ಇನ್ನೂ ಸಾಕಷ್ಟು ಕೆಲಸ ಮಾಡೋದು ಬಾಕಿ ಇದೆ. ನಿಮ್ಮೆಲ್ಲರ ಸಹಕಾರ ಎಂದಿನಂತೆ ಈ ಸಮನ್ವಯಕ್ಕೆ ಇರಲಿ. ಇನ್ನೂ 100 ಕೆಲಸಗಳನ್ನು ಒಟ್ಟಿಗೆ ಸೇರ್ ಮಾಡೋಣ. ನಿಮ್ಮ ಹಾರೈಕೆ, ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಪ್ರತಿಯೊಬ್ಬರು ಕೂಡ ವೈಯಕ್ತಿಕವಾದಂತಹ ಬೆಳವಣಿಗೆ ಆಗಬೇಕು ಅಂತಂದರೆ ಒಂದೊಂದು ಪ್ಲ್ಯಾಟ್ಫಾರ್ಮ್ ಬೇಕಾಗತ್ತೆ. ಅದೇ ರೀತಿ ನನಗೆ ಸಿಕ್ಕಂತಹ ಪ್ಲ್ಯಾಟ್ಫಾರ್ಮ್ ಅಂದರೆ ಅದೇ ಸಮನ್ವಯ ಸಂಸ್ಥೆ. ನೋಡ್ತಾನೆ ನಾನು ಜಾಯ್ನ್ ಆಗಿ 15 ವರ್ಷ ಆಯಿತು. ಆದರೆ ಸಮನ್ವಯ ಸಂಸ್ಥೆ ಈಗ 20 ವರ್ಷಗಳನ್ನು ಪೂರೈಸ್ತಾ ಇದೆ. ಸಮನ್ವಯ ಅಂದರೆ ಕುಟುಂಬ, ಸಮನ್ವಯ ಅಂತ ಅಂದರೆ ಎಲ್ಲದು. ಸಮನ್ವಯದಲ್ಲಿ ಕೇವಲ ಒಂದೇ ಕಡೆ ಕೆಲಸ ಮಾಡ್ತಾರೆ ಅಂತಲ್ಲ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಪ್ರಾಕೃತಿಕವಾಗಿ, ಹಾಗೆ ಬೌದ್ಧಿಕ ಬೆಳವಣಿಗೆಗೆ ಏನೆಲ್ಲ ಬೇಕೋ ಪ್ರತಿಯೊಂದನ್ನು ಕೊಡುವಂತಹದ್ದು ಸಮನ್ವಯ. ಈ ರೀತಿ ಸಮನ್ವಯ ಪ್ರತಿ ವರ್ಷ ಸಾಕಷ್ಟು ಕಾರ್ಯಗಳನ್ನು ಮಾಡ್ಕೊಬಂದಿದೆ. ರಾಷ್ಟ್ರ ಪ್ರೇಮವನ್ನು, ರಾಷ್ಟ್ರೋತ್ಥಾನವಾದಂತಹ ಒಂದು ಜಗತ್ತನ್ನು ನಾವು ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ
ಸ್ವದೇಶಿ ಮಂತ್ರ ಅಂತ ಹೇಳಿ ಕಾರ್ಯಕ್ರಮ ಮಾಡಿದ್ವಿ. ಇದು ನಮ್ಮ ಶಿವಮೊಗ್ಗದಲ್ಲಿ ದಾಖಲಾಗಿ ಸುವರ್ಣಾಕ್ಷರದಲ್ಲಿ ಬರೆದಂತಹ ದಿನ. ಯಾಕಂದರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಶಿವಮೊಗ್ಗದ ಗೋಪಿ ಸರ್ಕಲ್ನಲ್ಲಿ, ಆ ಸರ್ಕಲಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಪರ್ಮಿಷನ್ನನ್ನೇ ಕೊಡ್ತಾ ಇರಲಿಲ್ಲ. ಆದರೆ ಸಮನ್ವಯ ಒಂದು ಬ್ಯೂಟಿಫುಲ್ ಆಗಿ ಸ್ವದೇಶಿ ಮಂತ್ರ ಅಂತ ಹೇಳಿ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಹಾಡುಗಳು, ನಾಡು ನುಡಿಯ ಹಾಡುಗಳನ್ನು ಹಾಡುವಂತಹ ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನಮಗೆ ಪರ್ಮಿಷನನ್ನು ಕೊಟ್ಟರು. ನಾವು ಗೋಪಿ ವೃತ್ತದಲ್ಲಿ ಆಗಸ್ಟ್ 14ರ ರಾತ್ರಿ 12 ಗಂಟೆಗೆ ರಾಷ್ಟ್ರಗೀತೆಯನ್ನು ಹಾಡಿದಂತಹ ಒಂದು ಘನತೆ ನಮ್ಮ ಸಮನ್ವಯಕ್ಕಿದೆ. ಹಾಗೆ ವಿಶೇಷ ಏನು ಅಂತ ಅಂದರೆ ಒಂದೊಂದೇ ಡೆವಲಪ್ ಆಗ್ತಾ ಸಮನ್ವಯ ಈಸ್ ಓಪನ್ ಫಾರ್ ಎವ್ರಿ ಒನ್. ಸಮನ್ವಯ ಅಂದರೆ ಕುಟುಂಬ. ನಾವು ಯಾವುದಾದ್ರೂ ವೊಕೇಶನ್ ಸಿಕ್ಕರೆ ಎಲ್ಲರೂ ಸೇರ್ಕೊಳ್ತಾ ಇರ್ತೀವಿ, ಟ್ರಿಪ್ಗಳಿಗೆ ಹೋಗ್ತಾ ಇರ್ತೀವಿ. ಒಂದು ಕುಟುಂಬದ ಜೊತೆ ಇರುವಂತಹ ಒಂದು ಸಂಬಂಧ, ಒಡನಾಟ ನಮ್ಮ ಸಮನ್ವಯದ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ಇದೆ. ಇಲ್ಲಿ ಭ್ರಾತೃತ್ವ ಭಾವನೆಯನ್ನು ನಾವು ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಂಡಿದ್ದೀವಿ. ಖುಷಿಯ ವಿಚಾರ ಅಂದರೆ ಪ್ರತಿ ವರ್ಷವೂ ಕೂಡ ಮಕ್ಕಳ ಹಬ್ಬ ನಡೆಯುತ್ತೆ. ಜೊತೆಗೆ ಈಗ ಉಚಿತ ಗ್ರಂಥಾಲಯ ಕೂಡ ಮಾಡಿದ್ದಾರೆ. IAS KS ಮಾಡಬೇಕು ಅಂತ ಹೇಳಿ ಹಂಬಲವನ್ನು ಇಟ್ಕೊಂಡಂತಹ ವಿದ್ಯಾರ್ಥಿಗಳು ಸಮನ್ವಯಕ್ಕೆ ಬಂದರೆ ಖಂಡಿತವಾಗಿಯೂ ನಿಮಗೊಂದು ದಾರಿ ಸಿಗುತ್ತೆ ಅನ್ನುವಂತಹದ್ದು ನಾನು ವಿಶ್ವಾಸವನ್ನು ಕೊಡ್ತೀನಿ. ಸಮನ್ವಯ ಈಗಾಗಲೇ 20 ವರ್ಷಗಳನ್ನು ಪೂರೈಸಿದೆ. ಆ 20 ವರ್ಷದ ಜರ್ನಿಯಲ್ಲಿ 15 ವರ್ಷ ನಾನು ಇದ್ದೀನಿ ಅನ್ನುವಂತಹದ್ದು ನನಗೆ ತುಂಬ ಖುಷಿಯಕರ ಸಂಗತಿ. ಎಲ್ಲ ವಿಚಾರದಲ್ಲೂ ಸಮನ್ವಯ ನನ್ನ ಜೊತೆ ನಿಂತಿದೆ. ಸಮನ್ವಯಕ್ಕೂ ಕೂಡ ನಾವೆಲ್ಲರೂ ಕೂಡ ಜೊತೆಯಾಗಿ ನಿಂತಿದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ನೀವೆಲ್ಲರೂ ಸಮನ್ವಯಕ್ಕೆ ಬನ್ನಿ. ಸಮನ್ವಯದ ಜೊತೆ ಸಾಮಾಜಿಕ, ಸಾಂಸ್ಕೃತಿಕ, ಪ್ರಾಕೃತಿಕ, ರಾಜಕೀಯ ಎಲ್ಲ ರೀತಿಯಾದಂತಹ ಕಾರ್ಯಕ್ರಮವನ್ನು ನೀವು ಕೂಡ ಮಾಡಬಹುದು. ನಿಮ್ಮಲ್ಲಿರುವಂತಹ ಪ್ರತಿಭೆ ಹೊರಗೆ ಬರಬೇಕು ಅಂತಂದರೆ ಖಂಡಿತವಾಗಿಯೂ ನೀವು ಸಮನ್ವಯಕ್ಕೆ ಬಂದ್ರಿ ಅಂತಂದರೆ ನಿಮಗೆ ಒಂದು ಬೃಹದಾದ ವೇದಿಕೆ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನು ನಾನು ನಿಮಗೆ ನೀಡಬಹುದು. ಸಮನ್ವಯಕ್ಕೆ ಹಾಗೂ ಸಮನ್ವಯದ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಸಮನ್ವಯ ಕಾಶಿ ಅವ್ರಿಗೆ ಸಮನ್ವಯ ಕಾಶಿ ಅನ್ನೋದಕ್ಕಿಂತ ನಮಗೆ ಅಣ್ಣ ಅಂತ ಕರೆದ್ರೇ ನಮಗೆ ಆತ್ಮತೃಪ್ತಿ. ಹಾಗಾಗಿ ಕಾಶಿ ಅಣ್ಣವರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಲವಾರು ಜನಪರ ಕಾರ್ಯಗಳನ್ನ ಮಾಡುತ್ತಾ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಿರುವ ಸಮನ್ವಯದ ಕಾರ್ಯವು ಹೀಗೆ ಮುಂದುವರಿಯಲಿ ಎಂದು ಕಿಳಂಬಿ ನೆಕ್ಸ್ಟ್ ಮಾಧ್ಯಮವು ಹರಿಸುತ್ತದೆ.